about new chapter, chapter 5, the clothes we wear. See, we all wear a clothes, alva? ನಾವೆಲ್ಲರೂ clothes ನ ಯೂಸ್ ಮಾಡ್ತಿದ್ದಾನೆ. Yes. Today we are going to discuss about what kinds of clothes we wear, what is customs, and what are the materials used to make of clothes. Okay. Today we all discuss all these topics. First, move to the clothes. What kind of clothes we wear? Before that, what are clothes? Anyone? ಯಾರಿಗಾದ್ರೂ ಗೊತ್ತಾ ಕ್ಲಾತ್ಸ್ ಅಂದ್ರೆ ಏನು ಅಂತ? No. Okay, no problem. Look, clothes are the things that protects us from sunlight, heat, and cold, and it also cover our body. You see, clothes are the things that help us to cover our body, and it protects us from sunlight, heat, and cold. ಹೌದು ತಾನೆ? ಕ್ಲಾತ್ಸ್ ಏನು ಮಾಡುತ್ತೆ? ನಮ್ಮ ಬಾಡಿನ ಕವರ್ ಮಾಡುತ್ತೆ, ಜೊತೆಗೆ ಅದು ನಮಗೆ ಸೂರ್ಯನ ಬೆಳಕಿಂದ, ಶಾಖದಿಂದ ಮತ್ತೆ ಚಳಿ ಕೋಲ್ಡಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇಸೇ ಅರ್ಥ ಆಯ್ತಲ್ವಾ? ಕ್ಲೋತ್ಸ್ ಅಂದ್ರೆ ಏನು ಅಂತ? ಎಸ್, ಕ್ಲೋತ್ಸ್ ಆರ್ ದ ಥಿಂಗ್ಸ್ ದಟ್ help us to cover our body, and it protects us from sunlight, heat, and cold. Okay, now we're going to discuss about the different kinds of clothes. Different kinds of clothes we wear on different seasons. ನಾವು ಕಾಲಗಳಲ್ಲಿ ತಗೊಂಡು ನಾವು ವೇರ್ ಮಾಡುವಂತಹ ಕ್ಲಾತ್ಸ್ಗಳನ್ನ ಚೇಂಜ್ ಮಾಡ್ತೀವಿ. ಹೌದಾ? ಎಲ್ಲ ಕಾಲದಲ್ಲೂ ಒಂದೇ ಥರ ಡ್ರೆಸ್ ಹಾಕ್ತೀವಾ? ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ? ನೋ. ಇಸ್ ಇಟ್? ವಿ ವೇರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಲಾತ್ಸ್ ಆನ್ ಡಿಫ್ರೆಂಟ್ ಸೀಸನ್ಸ್. ಡು ಯು ನೋ ಹೌ ಮೆನಿ ಸೀಸನ್ಸ್? ಎನಿವನ್? ಓಕೆ, ಲುಕ್. There are 3 seasons. You see, there are 3 seasons. What are those? As summer season. Next, good. Winter season. Next, one more season. That was rainy season. What is rainy season? That's right. There are 3 seasons. One is summer, winter, and rainy season. What kinds of clothes we wear on summer? ಬೇಸಿಗೆಗಾಲದಲ್ಲಿ ಯಾವ ಥರ ಕ್ಲಾತ್ಸ್ ನಾವು ವೇರ್ ಮಾಡ್ತೀವಿ? We wear cotton clothes. Is it? We wear cotton clothes on summer. ಯಾಕೆ ನಾವು ಸಮ್ಮರಲ್ಲಿ ಕಾಟನ್ ಕ್ಲಾತ್ಸ್ನ ವೇರ್ ಮಾಡ್ತೀವಿ? ಎಸ್, ಬಿಕಾಸ್ ಇಟ್ ಅಬ್ಸಾರ್ಬ್ಸ್ ಸ್ವೆಟ್. ಹೌದು ತಾನೆ? ಆ್ಯಂಡ್ ಕಾಟನ್ ಕ್ಲಾತ್ಸ್ ಆರ್ ವಾಟರ್ ಪ್ರೂಫ್. ಕಾಟನ್ ಕ್ಲಾತ್ಸ್ ಅನ್ನು ಹೇಳ್ತೀವಿ ವಾಟರ್ ಪ್ರೂಫ್ ಅಂತ ಹೇಳ್ತೀವಿ. ಜೊತೆಗೆ ಇಟ್ ಅಬ್ಸಾರ್ಬ್ಸ್ ಸ್ವೆಟ್. ನಮ್ಮ ಬಾಡಿಯಲ್ಲಿ ಇರುವಂತಹ ಏನು ನಾವು ಸ್ವೆಟ್ ಅಂತ ಹೇಳ್ತೀವಿ, ಬೆವರು. ಎಸ್, ಆ ಸ್ವೆಟ್ಟಿಂಗ್ ಕೂಡ ಈ ಕಾಟನ್ ಕ್ಲಾತ್ಸ್ ಏನು ಮಾಡುತ್ತೆ? ಅಬ್ಸರ್ವ್ ಮಾಡುತ್ತೆ. ಸೊ ಹಾಗಾಗಿ ನಾವು ಸಮ್ಮರ್ ಸೀಸನಲ್ಲಿ ಕಾಟನ್ ಕ್ಲಾತ್ಸ್ ಅನ್ನು ವಿಯರ್ ಮಾಡ್ತೀವಿ. ಕಾಟನ್ ಕ್ಲಾತ್ಸ್ ಅಂದ್ರೆ ಯಾವ ಥರ ಇರುತ್ತೆ ನೋಡಿದ್ದೀರಾ? ಲುಕ್, ಹಿಯರ್ ಇಸ್ ದೇರ್. Summer season we have to keep our body cool, so we wear t-shirts, tunic, frocks, shorts, tops, ಮತ್ತೆ shorts ಅಂದ್ರೆ ಈ mini skirts, short dresses ಮತ್ತೆ they are made of cotton ಅನ್ನು ನಾವು ಏನು ಮಾಡ್ತೀವಿ? ಸಮ್ಮರ್ ಸೀಸನ್ ಅಲ್ಲಿ ಯೂಸ್ ಮಾಡ್ತೀವಿ. Is it? Next, going to discuss about the winter season. Winter season ಅಂದ್ರೆ ಏನು? ಎಸ್, ವಿಂಟರ್ ಸೀಸನ್ ಅಂದರೆ ಚಳಿಗಾಲ.
ಚಳಿಗಾಲದಲ್ಲಿ ಹೋಗಿ ನೀವು ಕಾಟನ್ ಕ್ಲಾಸ್ ಹಾಕೊಂಡು ಸ್ಕರ್ಟ್ ಮಿಡೀಸ್ ಹಾಕೊಳ್ಳೋಕ್ಕಾಗುತ್ತಾ? ನೋ. ವಿ ಹ್ಯಾವ್ ಟು ವಿಯರ್ a woolen cloth. Woolen cloths on a winter season. Winter season ಅಲ್ಲಿ ನಾವು woolen cloths ಅನ್ನು ಹಾಕಬೇಕಾಗುತ್ತೆ. ಅಂದ್ರೆ woolen ಇಂದ ಮಾಡಿರುವಂತಹ ಕ್ಲಾತ್ಸ್ ಗಳು. ಫಾರ್ ಎಕ್ಸಾಂಪಲ್ we wear sweaters, jackets, sweater, jacket, mufflers, ಮತ್ತೆ ಹ್ಯಾಟ್, ಟೋಪಿಗಳನ್ನ ಉಲನ್ ಕ್ಲಾತ್ಸ್ಗಳನ್ನ ನಾವು ವಿಯರ್ ಮಾಡಬೇಕಾಗುತ್ತೆ. ಉಲನ್ ಕ್ಲಾತ್ಸ್ ಅಂದರೆ ಯಾವ ಥರ ಇರುತ್ತೆ? ಲುಕ್ ಯೋರ್ ಉಲನ್ ಕ್ಲಾತ್ಸ್ ಟು ಸ್ಟೇ ವಾರ್ಮ್. ಅಂದರೆ ನಾವು ಬೆಚ್ಚಗಿರೋದಕ್ಕೆ ನಾವೇನು ಮಾಡಬೇಕು? ಉಲನ್ ಕ್ಲಾತ್ಸ್ನ ವಿಯರ್ ಮಾಡಬೇಕು. ದಿಸ್ ಆರ್ ಆಲ್ ವಿಯರ್ ಜಾಕೆಟ್, ಉಲನ್ ಪ್ಯಾಂಟ್ಸ್, ಸ್ವೆಟರ್ಸ್, ಮಫ್ಲರ್, ಸಾಕ್ಸ್. ಸ್ಪೆಷಲಿ ಕೈಗೆ ಏನು ಮಾಡಬೇಕು? ಹ್ಯಾಂಡ್ ಗ್ಲೌಸಸನ್ನು ನಾವು ಯೂಸ್ ಮಾಡ್ತೀವಿ. ಇನ್ ವಿಚ್ ಸೀಸನ್? ಎಸ್, ಇನ್ ವಿಂಟರ್ ಸೀಸನ್. ಅಂಡ್ ನಾವು one more season is there, that is rainy season. Rainy season ಏನಾಗುತ್ತೆ? ಹೌದು, ಎನಿ ಟೈಮ್ ಏನಾಗುತ್ತೆ? ಮಳೆ ಬರ್ತಾನೆ ಇರುತ್ತೆ. ಸೊ ನಾವು ಏನು ಮಾಡಬೇಕಾಗ ಇನ್ ರೈನಿ ಸೀಸನ್ ರೈನ್ ಕೋಟ್ಸ್. ಹೌದು ತಾನೆ? ಫ್ರಮ್ ಹೆಡ್ ಟು ಟೋಸ್ ಏನು ಮಾಡಬೇಕು? ರೈನ್ ಕೋಟ್ ಅನ್ನು ವಿಯರ್ ಮಾಡಬೇಕು. ಅಂಡ್ ಆಲ್ಸೋ ಯೂಸ್ ಅಂಬ್ರೆಲಾ. ಅಂಬ್ರೆಲಾ ಕೂಡ ಯೂಸ್ ಮಾಡ್ತೀವಿ. when it's rainy season we wear rain coats and also we use umbrella. ಅಲ್ವಾ? ನೀವೆಲ್ಲರೂ ರೈನ್ ಕೋಟ್ ಅನ್ನು ನೋಡಿದ್ದೀರಾ ಅಲ್ವಾ? ನಿಮ್ಮೆಲ್ಲರೂ ರೈನ್ ಕೋಟ್ ಇದೆ ತಾನೆ? Look, here is a guy. He wears a rain coat and also he wears one more thing, that is called gumboots. What it is? Gumboots. Gumboots is nothing but a long shoes. We wear gumboots. Any doubts? ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ಸ್ ಇದೆನಾ? ಓಕೆ, ನೆಕ್ಸ್ಟ್ we move to the uniform. We wear different kinds of dresses in different seasons. Like that, we also wear uniforms. Do you want uniforms? ನೆನಪಿದೆನಾ? ಸ್ಕೂಲಿಗೆ ಬರುವಾಗ ನೀವೆಲ್ಲರೂ ಯೂನಿಫಾರ್ಮ್ಸ್ ಹಾಕ್ತಾ ಇದ್ರೆ, ಹೌದು ತಾನೆ? ಮಿಸ್ ನಾವು ಸ್ಕೂಲಿಗೆ ಬರೋದಿಲ್ಲ, ನಾವು ಯೂನಿಫಾರ್ಮ್ಸ್ ಹಾಕೊಳ್ಳೋದಿಲ್ಲ ಅಂತೀರಾ ಅಲ್ವಾ? ಎಸ್. When you come to school, you wear uniforms. Is it that people who do the same kind of work, people who do the same kind of work wear some special clothes? ಒಂದೇ ಥರದ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರೆ ಅಲ್ವಾ, ಅವ್ರಿಗೆ ಆದಂತಹ ಒಂದು ಸ್ಪೆಷಲ್ ಡ್ರೆಸ್ ಕೋಡಿಂಗ್ ಇರುತ್ತೆ. ಆ ಡ್ರೆಸ್ ಕೋಡಿಂಗ್ ನಾವು ಏನು ಕರಿತೀವಿ? ಯೂನಿಫಾರ್ಮ್. ಫಾರ್ ಎಕ್ಸಾಂಪಲ್ ಸ್ಕೂಲ್ ಚಿಲ್ಡ್ರನ್ಸ್ ಯೂನಿಫಾರ್ಮ್ ಇರುತ್ತೆ. ಹೌದು. ಜೊತೆಗೆ ಪೊಲೀಸ್, ನೀವು ನೋಡಿದ್ದೀರಾ? ಪೊಲೀಸ್ಗಳೆಲ್ಲರೂ ಇದರಲ್ಲಿ ಡ್ರೆಸ್ಸಲ್ಲಿ ಸಿವಿಲ್ ಡ್ರೆಸ್ಸಲ್ಲಿ ಇರ್ತಾರಾ? ನೋ, ದೇ ವೇರ್ ಎ ಪೊಲೀಸ್ ಡ್ರೆಸ್ಸಸ್. ಇಸ್ ಇಟ್? ಆ್ಯಂಡ್ ಆಲ್ಸೋ ನರ್ಸ್, ಹಾಸ್ಪಿಟಲಲ್ಲಿ ನರ್ಸು, ಡಾಕ್ಟರ್ಸ್ ಬಂದು ಕೋಟ್ ಮತ್ತು ಸ್ಟೆಥೋಸ್ಕೋಪ್ ಇಟ್ಟಿರ್ತಾರೆ. ಡಾಕ್ಟರ್ಸ್ ಆ್ಯಂಡ್ ಆಲ್ಸೋ ಫೈರ್ ಇಂಜಿನ್ ಕೂಡ ಫುಲ್ ಎದ್ದು ತುಂಬ ಕವರ್ ಮಾಡಿರ್ತಾರೆ. ಹೌದು ತಾನೆ? our Indian army, our soldiers, ನಮ್ಮ ಸೈನಿಕರನ್ನ ನೋಡಿದ್ದೀರಾ ತಾನೆ? ಅವ್ರೇನು ಡ್ರೆಸ್ ವೇರ್ ಮಾಡಿರ್ತಾರೆ ಅಂತ, ಅವ್ರಿಗೂ ಕೂಡ ಡ್ರೆಸ್ ಕೋಡಿಂಗ್ ಇದೆ ಅಲ್ವಾ? ಆ್ಯಂಡ್ ಆಲ್ಸೋ ಮತ್ತೆ ಯಾರಿಗಿದೆ ಡ್ರೆಸ್ ಕೋಡಿಂಗ್ಸು? ಪೈಲಟ್. ಪೈಲಟ್ ಅಂದರೆ ಯಾರು? ಎಸ್, ವಿಮಾನ ಓಡಿಸೋರು. ಹೌದು ತಾನೆ? ಏರೋಪ್ಲೇನ್ಸ್ನ ಒನ್ ಹೂ ಡ್ರೈವ್ಸ್ ಏರೋಪ್ಲೇನ್, ವಿ ಕಾಲ್ ಇಟ್ ಆಸ್ ಎ pilot. Any doubts? Here some uniform dresses is here. Look, here is a firefighter. Look what kind of dress he wear. He wears a red dress, is it? And also here is a policeman and a pilot, soldier, nurse, and also a sailor. Any doubts? Sailor means what? One who drives a ship ಅಥವಾ ಬೋಟ್. ದೊಡ್ಡ ದೊಡ್ಡ ಹಡಗುಗಳನ್ನ ಓಡಿಸೋದನ್ನ ನಾವು ಕರಿತೀವಿ sailor. ಇದನ್ನ ಕರಿತೀವಿ sailor. Any doubts? ಅರ್ಥ ಆಯ್ತಲ್ವಾ? Next we move to the customs. Customs means
customs. Customs means what? Customs ಅಂದ್ರೆ ಏನು? Don't know. Okay. Look, people living in a different places wear different types of clothes. ಹೌದು ತಾನೆ? ನಮ್ಮ ಕರ್ನಾಟಕದಲ್ಲೇ ಒಂಥರ ಡ್ರೆಸ್ ಕೋಡಿಂಗ್ ಇರುತ್ತೆ. ನೀವು ಪಂಜಾಬ್ ಹೋದ್ರೆ ಅಲ್ಲೊಂಥರ ಇರುತ್ತೆ, ಹರಿಯಾಣ ಹೋದ್ರೆ ಅಲ್ಲೊಂಥರ ಡ್ರೆಸ್ ಕೋಡಿಂಗ್ ಇರುತ್ತೆ. ಹೌದಲ್ವಾ? People living in a different places wear different types of clothes. We call it as customs, and also the clothes of dancers. We know that dances the actors ಆ ಡ್ರೆಸ್ಸಸ್ ನಾವು ಏನಂತ ಕರಿತೀವಿ? ಕಸ್ಟಮ್ಸ್. ಏನಂತೀವಿ? ಕಸ್ಟಮ್ಸ್. ಎನಿ ಡೌಟ್ಸ್? ಅಂಡ್ ನಾನು ನಿಮಗೆ ಇವಾಗ ಪ್ರಾಜೆಕ್ಟ್ ವರ್ಕ್ ಕೂಡ ಕೊಟ್ಟಿದ್ದೇನೆ. Yes, we have to collect a different places of different class. Is that ಯಾವ ಟೈಪ್ ಆಫ್ ಕ್ಲಾತ್ಸ್ ನ ವಿಯರ್ ಮಾಡ್ತಾರೆ ಅಂತ ಒಂದು ಡ್ರಾಯಿಂಗ್ ಶೀಟ್ ಅಲ್ಲಿ ಪೇಸ್ಟ್ ಮಾಡಬೇಕು ಅಂತ ಹೇಳಿದೆ. ಎಲ್ಲರೂ ಮಾಡಿದ್ದೀರಾ ಅನ್ಕೋತೀನಿ. ಮಾಡಿದ್ದೀರಲ್ವಾ? Yes, when you coming to school you should bring them. Okay, look, I will show some more examples in it. Look here is a Punjabians. What kind of dress they wear? And also Kashmirians, Gujarati, West Bengal, and some handles of dances is there. Kathak, Manipuram, Bharatanatyam, Kathakali. You see, we have a different kinds of clothes and where they wear in a different states. Now we are going to discuss about the materials of a cloth. Materials of a cloth. ಅಂದರೆ ಈ ಕ್ಲಾತ್ಸ್ ಅನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? What are the materials used to make of cloths? Look, first, where we get woolen. We are wearing woolen clothes in the winter season. ಹೌದು ತಾನೆ? ಆ woolen ಎಲ್ಲಿಂದ ಬರುತ್ತೆ? Fur body of sheep. ಹೌದು ತಾನೆ? sheep ಮತ್ತೆ rat ಬಾಡಿಯ ಮೇಲಿನ ಚರ್ಮವನ್ನು ಏನು ಮಾಡ್ತೀವಿ? woolen ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. woolen ಇಂದ ನಾವು ಏನು ಮಾಡ್ತೀವಿ? ಸ್ವೆಟರ್ಸ್, ಜರ್ಕಿನ್ಸ್, ಶಾಲ್ಸ್ ಅನ್ನು ನಾವು woolen ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹೌದು ತಾನೆ? and also one more thing was leather. Where we get leather? Leather ಎಲ್ಲಿಂದ ಬರುತ್ತೆ? We get leather from the dead skin of animal. ಪ್ರಾಣಿಗಳು ಸತ್ತೋಗಿದ್ರೆ ಹೌದು ತಾನೆ? ಆ ಸತ್ತೋಗಿರೋ ಪ್ರಾಣಿಗಳ ಚರ್ಮದಿಂದ ಏನು ಮಾಡ್ತಾರೆ? ಲೆದರ್ ಅನ್ನು ಮಾಡ್ತಾರೆ. ಲೆದರ್ಸ್ ಏನು ಮಾಡ್ಬೋದು? ಲೆದರ್ ಬೆಲ್ಟ್, ಶೂಸ್. ನಾವು ಹೇಳಿದ್ದಾನೆ ಈ ಲೆದರ್ ಶೂಸ್, ಲೆದರ್ ಸ್ಲಿಪ್ಪರ್ಸ್ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ. ಯಾವುದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಡೆಡ್ ಸ್ಕಿನ್ ಆಫ್ ಅನಿಮಲ್ಸ್. Is it? And one more thing was cotton. Where we get cotton? Yes, we get cotton from cotton plants. We get cotton from a cotton plants. Any doubts? Artha aitalla? No. What are the topics we discussed today? Yes, we discussed about the clothes and also different kinds of clothes we wear on different seasons. And also we discussed about the customs and also the materials of a clothes. Is it? Look children, here is your exercise. All of you open the page number 21. Here, fill in the blanks, use words given in the box. Here is a box, they given some words, is it? You have to fill these sentences by using these words. Look, clothes dash our body. Clothes dash our body. As clothes cover our body, is it? COVER, cover our
body. We use dash to make sweaters. Sweaters ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ? We use woolen, WOOL, wool, is it? We use wool to make sweaters. Cotton cloths keepers. Cotton cloths ನಮ್ಗೆ ಹೇಗಿರುತ್ತೆ? Cotton cloths keepers cool, COOL, cool. During dash we wear woolen cloths. When we wear woolen cloths, ನಾವೆಲ್ಲರೂ woolen cloths ಯಾವಾಗ wear ಮಾಡ್ತೀವಿ? Yes, we wear woolen cloths on a winter, is it? Winter season we wear woolen cloths. Next, fifth one, we wear dash to keep our feet dry. ಅಂದರೆ ನಮ್ಮ ಕಾಲುಗಳು ನೆನಿಬಾರ್ದು ಅಂದರೆ ನಾವೇನು ವಿಯರ್ ಮಾಡ್ತೀವಿ? ವಿ ವಿಯರ್ ಗಮ್ ಬೂಟ್ಸ್, ಇಸ್ ಇಟ್? GUMBOOTS. We wear gum boots to keep our feet dry. Here is this B main. You have to complete the flow chart about the clothes we wear in a different seasons. You have to complete the chart, okay? In what are the seasons, in what kinds of clothes you wear. What kinds of clothes you wear on a summer season ಅಲ್ಲಿ ನೀವು ಯಾವ ಕ್ಲಾತ್ಸ್ನ ವಿಯರ್ ಮಾಡ್ತೀರಾ? ಎಸ್, ವಿ ವಿಯರ್ ಫ್ರಾಕ್, ಶಾರ್ಟ್ಸ್, ಇಸ್ ಇಟ್? ಆ್ಯಂಡ್ ಆಲ್ಸೋ ವಿ ವಿಯರ್ ಟಾಪ್ಸ್ ಅಲ್ವಾ? ಫ್ರಾಕ್ಸು, ಶಾರ್ಟ್ಸು ಮತ್ತು ಟಾಪ್ಸನ್ನು ನಾವು ಸಮ್ಮರ್ ಸೀಸನಲ್ಲಿ ವಿಯರ್ ಮಾಡ್ತೀವಿ. ಇನ್ ರೈನಿ ಸೀಸನಲ್ಲಿ ಯಾವ ಟೈಪ್ ಕ್ಲಾತ್ಸನ್ನು ನೀವು ವಿಯರ್ ಮಾಡ್ತೀರಾ? ಎಸ್, ವಿ ವಿಯರ್ ಎ ರೈನ್ ಕೋಟ್ ಆ್ಯಂಡ್ ಎ ಗಮ್ ಬೂಟ್ಸ್, ಇಸ್ ಇಟ್? ರೈಟ್, ಲುಕ್, RAIN, rain, COATS, raincoats and gum boots, GUMBOOTS, gum boots. And one more season is there, that is winter season. In winter season, what kind of dresses you wear? ಚಳಿಗಾಲದಲ್ಲಿ ಎಸ್, ವಿ ವಿಯರ್ ಸ್ವೆಟರ್, ಇಸ್ ಇಟ್? ಜಾಕೆಟ್ಸ್ ಅಲ್ವಾ? ಸ್ವೆಟರು, ಜರ್ಕಿನ್ಸು, ಜಾಕೆಟ್ಸ್ಗಳನ್ನ ನಾವೇನು ಮಾಡ್ತೀವಿ? ವಿಂಟರ್ ಸೀಸನಲ್ಲಿ ವಿಯರ್ ಮಾಡ್ತೀವಿ. ಎನಿ ಡೌಟ್ಸ್? ಓಕೆ, ಟರ್ನ್ ಟು ದ ನೆಕ್ಸ್ಟ್ ಪೇಜ್. ಹಿಯರ್ ಇಸ್ ಎ ಸಿ ಮೇನ್. ಮಾರ್ಕ್ right for a correct statement and cross for an incorrect statement. Here is the first one. Cotton cloths keep us warm. Cotton cloths keep us warm. Cotton cloths ನಮ್ಮನ್ನು ಬೆಚ್ಚಗಿಡುತ್ತಾ? No, it's incorrect statement. You have to cross it. Okay, next, second one. We wear a sweater when it rains so that we don't get wet. ನಾವು ಮಳೆಗಾಲದಲ್ಲಿ ಸ್ವೆಟರ್ ಹಾಕ್ಕೊಳ್ಳೋದ್ರಿಂದ ನೆನೆಯೋಕ್ಕಾಗೋದಿಲ್ಲ, ಹೌದಾ? We wear a sweater on rainy season? No, it's also a wrong statement, is it? People who do the same kind of work wear uniforms. ಅಂದರೆ ಯಾರು ಒಂದೇ ಥರದ ಕೆಲಸವನ್ನು ಮಾಡ್ತಾರೋ ಅವರು ಯೂನಿಫಾರ್ಮ್ಸನ್ನು ವಿಯರ್ ಮಾಡ್ತಾರೆ. Is it true? Yes, it's a right answer. Next, we get wool from a wool plant. We get a wool from a wool plant. Woolen ಅನ್ನು ನಾವು ಪ್ಲಾಂಟ್ ಇಂದ ಪಡಿತೀವಾ? No, it's wrong statement, is it? We get a wool from a fur body of a sheep or a rat. ಹೌದು ತಾನೆ? ಶೀಪ್ ಮತ್ತು ರ್ಯಾಟಿನ ಕೂದಲಿಂದ ನಾವು ಹುಲ್ಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಲ್ವಾ? ಎಸ್. ಫಿಫ್ತ್ ಒನ್, leather is used to make jackets, belts and shoes. ಹೌದು ತಾನೆ? ಲೆದರ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಜಾಕೆಟ್ಸು, ಬೆಲ್ಟ್ಸು ಮತ್ತು ಶೂಸ್ ಮ್ಯಾನುಫ್ಯಾಕ್ಚರಿಂಗ್. ಇಟ್ಸ್ ಎ ರೈಟ್ ಸ್ಟೇಟ್ಮೆಂಟ್. ಯೋ ಡಿ ಮೀನ್ match the cloths with the correct box. You have to match it with a correct boxes they shown. Okay, in that they given a costume and also uniforms. You have to match the clothes with a correct box. Here is the first one. What kind of clothes? It is a clothes of nurses, is it? That we going to the
uniform section, is it? And also a police dress is also a uniform, and watchman dress is going to a uniform. One more is there, that is what? Soldiers, that's also a uniform, is it? Other than that, this saree is a custom. This is also a custom, and this one is also a custom. This is also a custom, and this is also a customs, is it? Any doubts? Clear aitalva? And you have to do the homework questions, okay? I will give you some homework questions. You have to do it properly, children, okay? What are clothes? Second one, what is customs? What is customs? And name the different kinds of clothes we wear on different seasons. Name the different kinds of clothes we wear on different seasons. And one more question. What are the materials are used to make of cloth? What are the materials are used to made of cloths? Okay, you have to answer all these 4 questions in a homework book. Okay, write neatly. Don't make mistake. Okay. Thank you, children. Bye. Have a nice day.